ನಮಸ್ಕಾರ ಸ್ನೇಹಿತರೆ. ಸಮುದ್ರದ ನೀರನ್ನೇ ಒಡೆದು ತನಗೆ ಬೇಕಾದ ಆಕ್ಸಿಜನ್ ಅನ್ನು ತಾನೇ ಸೃಷ್ಟಿಸಿಕೊಳ್ಳೋ ಒಂದು ಅದ್ಭುತ ಯಂತ್ರ. ಅದರ ಹೊಟ್ಟೆ ಒಳಗಡೆ ಇರುವುದು ಒಂದು ಮಿನಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಶತ್ರುಗಳ ರೆಡಾರ್ ಕಣ್ಣಿಗೆ ಮಣ್ಣೆರಚಿ ಕತ್ತಲ ಸಮುದ್ರದಲ್ಲಿ ಸೈಲೆಂಟ್ ಆಗಿ ನುಗ್ಗೋ ಈ ದೈತ್ಯನಿಗೆ ಒಂದೆರಡಲ್ಲ, ಬರೋಬ್ಬರಿ 24 ಡೆಡ್ಲಿ ಕ್ಷಿಪಣಿಗಳನ್ನು ಹೊತ್ತು 3,500 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನು ಕೂಡ ಹೊಡೆದು ಹಾಕೋ ತಾಕತ್ತಿದೆ. ಇದೇನು ಹಾಲಿವುಡ್ ಸಿನಿಮಾದ ಯಾವುದೋ ಯಂತ್ರ ಅಲ್ಲ. ಇದು ಭಾರತದ ಕಡಲ ಭದ್ರತೆಗೆ ಎಂಟ್ರಿ ಕೊಟ್ಟಿರೋ ಹೊಸ ಬ್ರಹ್ಮಾಸ್ತ್ರ INS ಅರಿಧಮನ್. ಅಂದರೆ ಶತ್ರು ವಿನಾಶಕ, ಶತ್ರುಗಳನ್ನು ಸಂಹಾರ ಮಾಡೋನು ಅಂತ ಹೆಸರಿಗೆ ತಕ್ಕ ಹಾಗೆ ಇದೊಂದು ಡೆಡ್ಲಿ ಸಬ್ಮರೀನ್. ಮಾರ್ಚ್ 3ನೇ ತಾರೀಕು ಈ ನ್ಯೂಕ್ಲಿಯರ್ ಸಬ್ಮರೀನ್ ನಮ್ಮ ನೌಕಾಪಡೆಗೆ ಸೇರ್ಪಡೆಯಾಗಿದೆ. ಈ ಅರಿಧಮನ್ ಹಾಗಿದ್ರೆ ಅಷ್ಟೊಂದು ಡೇಂಜರಸ್ ಯಾಕೆ ಶತ್ರುಗಳ ಪಾಲಿಗೆ? ಇದರ ಒಳಗಿರೋ ಆ ಡೆಡ್ಲಿ ಶಸ್ತ್ರಾಸ್ತ್ರಗಳು ಯಾವ್ಯಾವು? ಬನ್ನಿ ಸಮುದ್ರದ ಆಳದ ಈ ಹೊಸ ಸಂಹಾರಕನ ಬಗ್ಗೆ ಕ್ವಿಕ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗೆ ಭಾರತದ ಬಳಿ ಈಗ ಎಷ್ಟು ಸಬ್ಮರೀನ್ಗಳಿವೆ, ಅವುಗಳ ಸ್ಪೆಷಾಲಿಟಿ ಏನು ಅನ್ನೋದನ್ನ ಕ್ವಿಕ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸಮುದ್ರದಾಳದ ಬ್ರಹ್ಮಾಸ್ತ್ರ ಹೇಗಿದೆ ಅರಿಧಮನ್ ತಾಕತ್ತು? ಸ್ನೇಹಿತರೆ, ಇದು SSBN ಕ್ಲಾಸ್ಗೆ ಸೇರಿರೋ ಸಬ್ಮರೀನ್, ಅಂದ್ರೆ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್. ಈ ಸರಣಿಯಲ್ಲಿ ಭಾರತಕ್ಕೆ ಸಿಕ್ಕಿರೋ 3ನೇ ಬ್ರಹ್ಮಾಸ್ತ್ರ ಇದು. ಏಪ್ರಿಲ್ 3ನೇ ತಾರೀಕು ವಿಶಾಖಪಟ್ಟಣಂನಲ್ಲಿ ಗೌಪ್ಯವಾಗಿ ಇದು ಅಫಿಷಿಯಲಿ ನೌಕಾಪಡೆಗೆ ಸೇರ್ಪಡೆಯಾಗಿದೆ. ವಿಶೇಷ ಅಂದ್ರೆ ಇದನ್ನ ಹೊರಗಿನಿಂದ ಖರೀದಿ ಮಾಡಿದ್ದಲ್ಲ, ನಮ್ಮ DRDO ಮತ್ತು ನೌಕಾಪಡೆ ಜಂಟಿಯಾಗಿ ವಿಶಾಖಪಟ್ಟಣಂನ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ ನಿರ್ಮಾಣ ಮಾಡಿರೋದು. ಮೊದಲು ಇದರ ಗಾತ್ರ ಹೇಗಿದೆ ಅಂತ ತಿಳ್ಕೊಂಡ್ಬಿಡೋಣ. ಬರೋಬ್ಬರಿ 130 ಮೀಟರ್ ಉದ್ದ ಇದೆ. ಇದು ತೂಕ ಸುಮಾರು 7,000 ಟನ್. ನಮ್ಮ ಹಳೆ ನ್ಯೂಕ್ಲಿಯರ್ ಸಬ್ಮರೀನ್ ಅರಿಹಂತ್ ಮತ್ತು ಅರಿಘಾತ್ಗಿಂತ ಇದು ತುಂಬಾ ದೊಡ್ಡದು ಗಾತ್ರದಲ್ಲಿ. ಹೆಚ್ಚು ಮಿಸೈಲ್ಗಳನ್ನು ಕೂಡ ಹೊತ್ಕೊಂಡು ಹೋಗೋಕೆ ಅಂತಲೇ ಇದರಲ್ಲಿ 10 ಮೀಟರ್ ಉದ್ದದ ಎಕ್ಸ್ಟ್ರಾ ಹಲ್ ಸೇರಿಸಲಾಗಿದೆ. ಆದರೆ ಇದರ ಅಸಲಿ ಶಕ್ತಿ ಇರೋದು ಇದರ ಸೈಜ್ನಲ್ಲಿ ಅಲ್ಲ, ಇದು ಹೊತ್ತೊಯ್ಯೋ ಆ ನಿಗೂಢ ಶಸ್ತ್ರಾಸ್ತ್ರಗಳಲ್ಲಿ. ಅರಿಧಮನ್ ಒಳಗಡೆ ಮುಖ್ಯವಾಗಿ 2 ರೀತಿ ಮಿಸೈಲನ್ನು ಇಡ್ಬೋದು. ಒಂದು K-15 ಸಾಗರಿಕಾ ಕ್ಷಿಪಣಿಗಳು. ಇವು 750 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಆಕ್ಯುರೇಟ್ ಆಗಿ ಹೊಡೆದು ಹಾಕ್ತವೆ. ಇಂಥ ಬರೋಬ್ಬರಿ 24 ಮಿಸೈಲ್ಗಳನ್ನು ಕ್ಯಾರಿ ಮಾಡುತ್ತೆ. ಇನ್ನೊಂದು K-4 ಖಂಡಾಂತರ ಕ್ಷಿಪಣಿಗಳು, ಇನ್ನೂ ಡೇಂಜರಸ್. ಇದರ ರೇಂಜ್ 3,500 ಕಿಲೋಮೀಟರ್ಗೂ ಅಧಿಕ. ಇಂಥ 8 ಮಿಸೈಲ್ಗಳನ್ನು ಇದು ಹೊತ್ತೊಯ್ಯುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಸಮುದ್ರದ 100 ಅಡಿ ಆಳದಲ್ಲಿ ಅಡಗಿ ಕುಳಿತು 3,500 ಕಿಲೋಮೀಟರ್ ದೂರದಲ್ಲಿರೋ ಶತ್ರು ರಾಷ್ಟ್ರದ ಯಾವುದೋ ಒಂದು ಸಿಟಿಯನ್ನು ಹೊಡೆದು ಹಾಕೋ ತಾಕತ್ತು ಈ ಅರಿಧಮನ್ ಹೊಂದಿದೆ ಅಂತ ಹೇಳಿದ್ರೆ ಭಾರತದ ನೌಕಾಶಕ್ತಿ ಎಲ್ಲಿಗೆ ಹೋಗುತ್ತೆ ಅಂತ. ಇನ್ನು ನಮ್ಮ ಬ್ರಹ್ಮೋಸ್ ಮಿಸೈಲ್ಸ್ ನ ಸಬ್ಮರೀನ್ ವರ್ಷನ್ ಕೂಡ ಇದರಿಂದ ಉಡಾಯಿಸೋಕೆ ಸಾಧ್ಯ ಆಗುತ್ತೆ. ಈ ಮಿಸೈಲ್ ಗಳನ್ನ ಹಾರಿಸೋಕೆ ಅರಿಧಮನ್ ಒಳಗಡೆ 8 ವರ್ಟಿಕಲ್ ಲಾಂಚ್ ಟ್ಯೂಬ್ಗಳಿವೆ. ಅಂದ್ರೆ ಅವು ಸಬ್ಮರೀನ್ ನ ಬೆನ್ನಿನ ಭಾಗದಲ್ಲಿ ಲಂಬವಾಗಿ ನಿಲ್ಲಿಸಿರೋ ಉದ್ದದ ಪೈಪ್ ಅಥವಾ ಸೈಲೋಗಳು. ಸಬ್ಮರೀನ್ ಸಮುದ್ರದ ಆಳದಲ್ಲಿರುವಾಗಲೇ ಮೇಲ್ಗಡೆಯ ಬಾಗಿಲನ್ನು ಓಪನ್ ಮಾಡಿ ಒಂದರ ಹಿಂದೊಂದರಂತೆ ಮಿಸೈಲ್ಗಳನ್ನು ನೇರವಾಗಿ ಮೇಲಕ್ಕೆ ಫೈರ್ ಮಾಡೋಕೆ ಹೆಲ್ಪ್ ಮಾಡ್ತವೆ. ಹಿಂದಿನ ಸಬ್ಮರೀನ್ಗಳಲ್ಲಿ ಕೇವಲ 4 ಟ್ಯೂಬ್ಗಳಿದ್ರೆ ಇದರಲ್ಲಿ ಡಬಲ್ 8 ಟ್ಯೂಬ್ಗಳಿವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂದ್ರೆ ಇದರ ಸ್ಟೆಲ್ತ್ ಟೆಕ್ನಾಲಜಿ. ಶತ್ರುಗಳ ರೆಡಾರ್ ಕಣ್ಣಿಗೆ ಸಿಗದೆ ಕಣ್ತಪ್ಪಿಸೋ ಕಲೆ ಇದೆ. ಅಂದ್ರೆ ಶತ್ರುಗಳ ಸೋನಾರ್ಗೆ ಸಿಗದೆ ಕಣ್ತಪ್ಪಿಸೋ ಕಲೆ. ನೀರಿನ ಒಳಗಡೆ ಶಬ್ದವೇ ದೊಡ್ಡ ಶತ್ರು. ಹೀಗಾಗಿ ಅರಿಧಮನ್ ಹೊರ ಭಾಗದಲ್ಲಿ ವಿಶೇಷವಾದ ಅನೆಕೋಯಿಕ್ ಟೈಲ್ಸ್ ಅಳವಡಿಸಲಾಗಿದೆ. ಇದು ಶಬ್ದವನ್ನ ಕಂಪ್ಲೀಟ್ ಆಗಿ ಹೀರ್ಕೊಳ್ಳುತ್ತೆ. ಜೊತೆಗೆ ಇದರಲ್ಲೊಂದು 7 ಬ್ಲೇಡ್ಗಳ ಪ್ರೊಪೆಲ್ಲರ್ ಇದೆ. ಇದು ನೀರಿನಲ್ಲಿ ಫಾಸ್ಟ್ ಆಗಿ ಚಲಿಸುವಾಗಲೂ ಸೌಂಡ್ ಬರದ ಹಾಗೆ ನೋಡ್ಕೊಳ್ಳುತ್ತೆ. ಸ್ಪೀಡ್ ವಿಚಾರಕ್ಕೆ ಬಂದ್ರೆ ಸಮುದ್ರದ ಆಳದಲ್ಲಿ ಇದು ಗಂಟೆಗೆ 24 ನಾಟ್ಸ್ ಅಂದ್ರೆ 44 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ನುಗ್ಗುತ್ತೆ. ಇನ್ನು ಕತ್ತಲ ಸಮುದ್ರದಲ್ಲಿ ದಾರಿ ಹುಡುಕೋಕೆ ಹಾಗೆ ಶತ್ರುಗಳನ್ನ ಪತ್ತೆ ಹಚ್ಚೋಕೆ ಅಶಸ್ ಮತ್ತು ಪಂಚೇಂದ್ರಿಯ ಅನ್ನೋ ಅತ್ಯಾಧುನಿಕ ಸೋನಾರ್ ಸಿಸ್ಟಮ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಇವು ಅರಿಧಮನ್ನ ಕಣ್ಣು ಮತ್ತು ಕಿವಿಗಳಿದ್ದ ಹಾಗೆ. ಸರಿ, ಓಕೆ, ಹಾಗಿದ್ರೆ ಇದನ್ನ ನ್ಯೂಕ್ಲಿಯರ್ ಸಬ್ಮರೀನ್ ಅಂತ ಯಾಕೆ ಕರೀತಾರೆ? ಅಣ್ವಸ್ತ್ರವನ್ನ ಹಾರಿಸ್ತಾರೆ ಅಂತಲ್ಲ. ಮಾಮೂಲಿ ಸಬ್ಮರೀನ್ಗೂ ಇದಕ್ಕೂ ಏನ್ ವ್ಯತ್ಯಾಸ? ಅದನ್ನು ನಾವು ನೆಕ್ಸ್ಟ್ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಜಾಯಿನ್ ಆದ್ರೆ ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನೀವು ನಮಗೆ ಕೊಟ್ಟ ಅತಿ ದೊಡ್ಡ ಬೆಂಬಲ ಕೂಡ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ನೀರಿನಲ್ಲೇ ಉಸಿರಾಟ, ಏನಿದು ನ್ಯೂಕ್ಲಿಯರ್ ಮ್ಯಾಜಿಕ್? ಸಾಮಾನ್ಯ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಗಳಿಗೂ ನ್ಯೂಕ್ಲಿಯರ್ ಸಬ್ಮರೀನ್ಗಳಿಗೂ ಬಹಳ ವ್ಯತ್ಯಾಸ ಇದೆ. ಸಾಮಾನ್ಯ ಸಬ್ಮರೀನ್ಗಳು ಓಡೋದು ಡೀಸೆಲ್ ಎಂಜಿನ್ ಮತ್ತು ಬ್ಯಾಟ್ರಿಗಳಿಂದ. ನೀರೊಳಗೆ ಹೋದಾಗ ಬ್ಯಾಟ್ರಿ ಯೂಸ್ ಮಾಡ್ತವೆ. ಆದರೆ ಬ್ಯಾಟ್ರಿ ಚಾರ್ಜ್ ಮಾಡೋಕೆ ಡೀಸೆಲ್ ಎಂಜಿನ್ ಆನ್ ಮಾಡಲೇಬೇಕು. ಡೀಸೆಲ್ ಎಂಜಿನ್ ಉರಿಯೋಕೆ ಆಕ್ಸಿಜನ್ ಬೇಕು. ಹಾಗಾಗಿ ಅವಕ್ಕೆ ಬೇರೆ ದಾರಿ ಇಲ್ಲದೆ ಕನಿಷ್ಠ 2-3 ದಿನಕ್ಕೊಮ್ಮೆ
ಸಣ್ಣ ಮೇಲೆ ಬಂದು ತಲೆ ಹೊರಗೆ ಹಾಕಲೇಬೇಕು, ಸಮುದ್ರದ ಮೇಲ್ಮೈಗೆ ಬರಲೇಬೇಕು. ಒಂದು ಸಣ್ಣ ಕೊಳವೆಯನ್ನು ನೀರಿನಿಂದ ಮೇಲಕ್ಕೆ ಕಳುಹಿಸಿ ಹೊರಗಡೆಯಿಂದ ಗಾಳಿಯನ್ನು ಹೀರ್ಕೊಳ್ತವೆ. ಇದನ್ನು ಸ್ನಾರ್ಕ್ಲಿಂಗ್ ಅಂತ ಕರೀತಾರೆ. ಆದರೆ ಯಾವಾಗ ಇದು ಉಸಿರಾಡೋಕೆ ಅಂತ ನೀರಿನಿಂದ ಮೇಲೆ ಬರುತ್ತೋ ಆಗಲೇ ಶತ್ರುಗಳ ರೇಡಾರ್ ಕಣ್ಣಿಗೆ ಅಥವಾ ಸ್ಯಾಟಲೈಟ್ ಕಣ್ಣಿಗೆ ಸಿಕ್ಕಿಬಿಡ್ಬೋದು. ಇದು ಡೀಸೆಲ್ ಸಬ್ಮರೀನ್ಗಳಿಗಿರೋ ದೊಡ್ಡ ವೀಕ್ನೆಸ್. ಆದರೆ ಈ ಅರಿಧಮನ್ ಕಥೆ ಹಾಗಲ್ಲ. ಇದೊಂದು ನೀರಿನಲ್ಲಿ ತೇಲೋ ಪುಟ್ಟ ಪರಮಾಣು ಸ್ಥಾವರ. ಇದರ ಒಳಗಡೆ 83 ಮೆಗಾವ್ಯಾಟ್ ಸಾಮರ್ಥ್ಯದ ನ್ಯೂಕ್ಲಿಯರ್ ರಿಯಾಕ್ಟರೇ ಇದೆ. ಇದು ನಿರಂತರವಾಗಿ ಪವರ್ ಜನರೇಟ್ ಮಾಡ್ತಾನೆ ಇರುತ್ತೆ. ಇಂಧನ ಖಾಲಿ ಆಗುತ್ತೆ ಅನ್ನೋ ಟೆನ್ಷನ್ನೇ ಇಲ್ಲ. ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಫಾರ್ ಎವರ್ ಕಂಟಿನ್ಯೂಸ್ಲಿ ಆಗ್ತಾನೆ ಇರುತ್ತಲ್ವ. ಹಾಗಾಗಿ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಮೇಲ್ಗಡೆ ಬರೋ ಅಗತ್ಯನೇ ಇಲ್ಲ. ಇನ್ನು ಒಳಗಿರೋ ನಾವಿಕರಿಗೆ ಉಸಿರಾಡೋಕ್ಕೆ ಆಕ್ಸಿಜನ್, ಅದಕ್ಕೂ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ. ಇಲ್ಲಿ ಈ ನ್ಯೂಕ್ಲಿಯರ್ ರಿಯಾಕ್ಟರ್ನಿಂದ ಬರೋ ಕರೆಂಟ್ ಬಳಸಿ, ಅನ್ಲಿಮಿಟೆಡ್ ಎಂಡ್ಲೆಸ್ಲಿ ಬರೋ ಕರೆಂಟನ್ನು ಬಳಸಿ ಎಲೆಕ್ಟ್ರೋಲಿಸಿಸ್ ಅನ್ನೋ ಪ್ರಕ್ರಿಯೆಯನ್ನು ಮಾಡ್ತಾರೆ. ಅಂದರೆ ಸಮುದ್ರದ ನೀರನ್ನೇ ಒಡೆದು ಅದರಿಂದ ಆಕ್ಸಿಜನ್ ಉತ್ಪಾದನೆ ಮಾಡ್ತಾರೆ. ನೀರೇನು ಹೇಳಿ H2O ಅಲ್ವಾ, ಹೈಡ್ರೋಜನ್ ಆಕ್ಸಿಜನ್ ಅಲ್ವಾ ಇರೋದು. ಅದರಲ್ಲಿ ಆಕ್ಸಿಜನ್ನ ಪ್ರತ್ಯೇಕ ಮಾಡಿಬಿಟ್ಟು ಉಸಿರಾಡೋಕ್ಕೆ ಗಾಳಿ ಮಾಡಿಕೊಳ್ತಾರೆ. ಜೊತೆಗೆ ಮನುಷ್ಯರು ಉಸಿರಾಡಿದ ನಂತರ ಉತ್ಪತ್ತಿಯಾಗೋ ಕಾರ್ಬನ್ ಡೈಆಕ್ಸೈಡನ್ನು ರಿಮೂವ್ ಮಾಡೋಕ್ಕೆ ಸ್ಪೆಷಲ್ ಸ್ಕ್ರಬ್ಬರ್ಸನ್ನು ಕೂಡ ಯೂಸ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಳಗಿರೋ ನಾವಿಕರಿಗೆ ತಿನ್ನೋಕೆ ಊಟದ ರೇಷನ್ ಇರೋವರೆಗೂ, ಅಂದರೆ ಸಾಮಾನ್ಯವಾಗಿ 60ರಿಂದ 90 ದಿನಗಳ ಕಾಲ ನಿರಂತರವಾಗಿ ಈ ಸಬ್ಮರೀನ್ ಸಮುದ್ರದಲ್ಲೇ 100 ಅಡಿ ಆಳದಲ್ಲೇ ಅಡಗಿ ಕೂರೋ ತಾಕತ್ತನ್ನು ಹೊಂದಿರುತ್ತೆ. ಯಾರ ಕಣ್ಣಿಗೂ ಬೀಳಲ್ಲ. ಹೀಗೆ ಸೈಲೆಂಟಾಗಿ ಅಡಗಿ ಕೂರೋದ್ರಿಂದ ಯುದ್ಧದ ಸಂದರ್ಭದಲ್ಲಿ ಇಡೀ ಆಟವನ್ನು ಬದಲಾಯಿಸೋಕೆ ಇವು ನಿರ್ಣಾಯಕ ಪಾತ್ರ ನಿಭಾಯಿಸಿಬಿಡ್ತವೆ. ಶತ್ರುಗಳಿಗೆ ಸಿಂಹ ಸ್ವಪ್ನ. ಏನಿದು ನ್ಯೂಕ್ಲಿಯರ್ ಟ್ರಯಾಡ್? ಸ್ನೇಹಿತರೆ, ನ್ಯೂಕ್ಲಿಯರ್ ಸಬ್ಮರೀನ್ಗಳು ಯಾಕೆ ಇಂಪಾರ್ಟೆಂಟ್ ಅನ್ನೋದಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ, ಮರುದಾಳಿಯ ಸಾಮರ್ಥ್ಯ, ಮತ್ತು ನ್ಯೂಕ್ಲಿಯರ್ ಟ್ರಯಾಡ್ ಅನ್ನೋ ಕಾನ್ಸೆಪ್ಟ್. ಏನಿದು ನ್ಯೂಕ್ಲಿಯರ್ ಟ್ರಯಾಡ್? ಭೂಮಿ, ಆಕಾಶ ಮತ್ತು ಸಮುದ್ರ 3 ಕಡೆಯಿಂದಲೂ ಅಣು ದಾಳಿಯನ್ನು ಶತ್ರು ಮೇಲೆ ಮಾಡೋ ಕೆಪಾಸಿಟಿ, ಅದು ನ್ಯೂಕ್ಲಿಯರ್ ಟ್ರಯಾಡ್. ನಮ್ಮ ಹತ್ರ ಭೂಮಿಯಿಂದ ಉಡಾವಣೆ ಮಾಡೋ ಅಗ್ನಿ-5ನಂತಹ ಕ್ಷಿಪಣಿಗಳಿವೆ. ಆಕಾಶದಿಂದ ನ್ಯೂಕ್ಲಿಯರ್ ಬಾಂಬ್ ಹಾಕೋ ರಫಾಯಲ್, ಮಿರಾಜ್ನಂಥ ಫೈಟರ್ ಜೆಟ್ಗಳಿವೆ. ಸಮುದ್ರದಿಂದ ಅಟ್ಯಾಕ್ ಮಾಡೋಕೆ ನಮ್ಮ ಹತ್ರ ಹಲವಾರು ನೌಕಾಪಡೆಯ ಆಸ್ತಿಗಳಿವೆ. ಇದರಲ್ಲಿ ಮುಖ್ಯವಾಗಿರೋದು ಯಾವುದು? ಸಮುದ್ರದ್ದು. ಅದರಲ್ಲೂ ಕೂಡ ನ್ಯೂಕ್ಲಿಯರ್ ಸಬ್ಮರೀನ್ಗಳು ತುಂಬ ಮುಖ್ಯ. ನಿಜ, ಸಮುದ್ರದ ಮೇಲೆ ತೇಲುವ ಒಂದು ಹಡಗಿನಿಂದಲೂ ಕೂಡ ನೀವು ಮಿಸೈಲ್ ತುದಿಯಲ್ಲಿ ಅಣ್ವಸ್ತ್ರ ಇಟ್ಟು ಫೈರ್ ಮಾಡಿದ್ರೆ ನ್ಯೂಕ್ಲಿಯರ್ ಟ್ರಯಾಡ್ ಟೆಕ್ನಿಕಲಿ ಕಂಪ್ಲೀಟ್ ಆಗುತ್ತೆ. ಅದು ಕೂಡ ಸಮುದ್ರದಿಂದ ಅಣುದಾಳಿಯ ಸಾಮರ್ಥ್ಯ ಅಂತಲೇ ಕರೆಸ್ಕೊಳ್ಳುತ್ತೆ. ಡೀಸೆಲ್ ಸಬ್ಮರೀನ್ಗಳಿಂದ ಮಿಸೈಲ್ ಹಾರಿಸಿದ್ರು ಕೂಡ ಅದ್ರ ತುದಿಯಲ್ಲಿ ಅಣ್ವಸ್ತ್ರ ಇಟ್ಟು ಹಾರಿದ್ರೆ ಅದು ಕೂಡ ನೀರಿನಿಂದಲೇ ಅಣುದಾಳಿ ಅಂತಲೇ ಆಗುತ್ತೆ. ಸಬ್ಮರೀನಿಂದಲೂ ಕೂಡ ಮಾಡ್ಬೋದು. ನಾನ್ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಗಳಿಂದಲೂ ಅಣುದಾಳಿಯನ್ನು ಮಾಡ್ಬೋದು, ಡೀಸೆಲ್ ಸಬ್ಮರೀನ್ಗಳಿಂದಲೂ ಕೂಡ. ಆದರೂ ಕೂಡ ಪ್ರಾಪರ್ ನ್ಯೂಕ್ಲಿಯರ್ ಟ್ರಯಾಡ್ ಅಂತ ಕರೆಸ್ಕೊಳ್ಳಲ್ಲ ಅದು. ಯಾಕೆ ಅಂದರೆ ಸ್ನೇಹಿತರೆ, ಯುದ್ಧ ಆದಾಗ ನಮ್ಮದು ಸೆಕೆಂಡ್ ಸ್ಟ್ರೈಕ್ ಜೋರಾಗಿರುತ್ತೆ ಅಂತ ನಾವು ಹೇಳ್ತೀವಲ್ವಾ. ಯಾರ ಮೇಲೆ ಫಸ್ಟ್ ನಾವು ಅಣ್ವಸ್ತ್ರ ಬಳಸಲ್ಲ, ಶತ್ರುಗಳು ಬಳಸಿದ್ರೆ ಸೆಕೆಂಡ್ ಸ್ಟ್ರೈಕ್ ಜೋರಾಗಿ ಮಾಡಿ ಅವ್ರನ್ನ ಪೂರ್ತಿ ವಿನಾಶ ಮಾಡ್ತೀವಿ ಅಂತ ನಮ್ಮ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಹೇಳುತ್ತೆ. ಹಾಗಿರಬೇಕಾದ್ರೆ ಶತ್ರುಗೊಂದು ಭಯ ಇರಬೇಕು. ಇವರು ದೇಶವನ್ನು ಒಂದೇ ಏಟಿಗೆ ದೊಡ್ಡ ಅಣ್ವಸ್ತ್ರ ಹಾಕಿ ಪೂರ್ತಿ ನಾಶ ಮಾಡಿದ್ರೂ ಕೂಡ, ಹಾಗೆ ಸಮುದ್ರದ ಮೇಲೆ ತೇಲ್ತಿರೋ ಹಡಗುಗಳನ್ನು ಈಸಿಯಾಗಿ ಪತ್ತೆ ಹಚ್ಚಿ ಹೊಡೆದು ಹಾಕಿದ್ರೂ ಕೂಡ, ಡೀಸೆಲ್ ಸಬ್ಮರೀನ್ಗಳು 2 ದಿನಕ್ಕೊಂದ್ಸಲಿ ಮೇಲೆ ಬರಲೇಬೇಕಲ್ಲ, ಅವುಗಳನ್ನು ಕೂಡ ಪತ್ತೆ ಹಚ್ಚಿ ನಾಶ ಮಾಡಿದ್ರೂ ಕೂಡ 1-2 ತಿಂಗಳ ಮಟ್ಟಿಗೆ ಸಮುದ್ರದಲ್ಲೇ ಇದ್ದು, ಕಣ್ಣಿಗೆ ಕಾಣದಂತೆ ಶಬ್ದವೇ ಮಾಡದಂತೆ ಇದ್ದು ಅಣ್ವಸ್ತ್ರವನ್ನು ನುಗ್ಗಿಸೋ ತಾಕತ್ತು ಈ ದೇಶಕ್ಕಿದೆ. ಇವರ ಹತ್ರ ನ್ಯೂಕ್ಲಿಯರ್ ಶಕ್ತಿಯಿಂದ ಚಲಿಸುವ ಸಬ್ಮರೀನ್ ಇದೆ. ಇಂಧನವಾಗಿ ನ್ಯೂಕ್ಲಿಯರನ್ನು ಬಳಸೋ ಸಬ್ಮರೀನ್ ಇವ್ರ ಹತ್ರ ಇದೆ. ಹಾಗಾಗಿ ಯಾವ ಕಾರಣಕ್ಕೂ ಇವ್ರ ದೇಶದ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಿ ನಾವು ಬಚಾವಾಗಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ದೂರದಲ್ಲಿರೋ ರಾಷ್ಟ್ರ ಆದರೂ ಕೂಡ ಸಮುದ್ರದ ಆಳದಲ್ಲಿ 1-2 ತಿಂಗಳು ಬಿಟ್ಟು ಬಂದಾದರೂ ಕೂಡ, ಕಣ್ಣ ದಾಟಿ ಬಂದಾದರೂ ಹೊಡಿತಾರೆ. ನ್ಯೂಕ್ಲಿಯರ್ ದಾಳಿನ ಮೇಲೆ ಇವರು ಮಾಡಿಬಿಡ್ತಾರೆ. ಬರೀ ಪಕ್ಕದ ಪಾಕಿಸ್ತಾನ ಮಾತ್ರ ಅಲ್ಲ. ಈ ರೀತಿಯ ಅಶ್ಯೂರೆನ್ಸನ್ನು, ಗ್ಯಾರಂಟಿಯನ್ನು ಒಂದು ರಾಷ್ಟ್ರಕ್ಕೆ ನ್ಯೂಕ್ಲಿಯರ್ ಶಕ್ತಿಯಿಂದ ಚಲಿಸುವ ಸಬ್ಮರೀನ್ಗಳು ಕೊಡ್ತವೆ. ಆ ವಿಚಾರಕ್ಕೆ ಬಂದಾಗ ನಮ್ಮ ಹತ್ರ ಆಲ್ರೆಡಿ ಇಂತಹ 3 ಸಬ್ಮರೀನ್ಗಳಿದ್ದಾವೆ. INS ಅರಿಹಂತ್, INS ಅರಿಘಾತ್, ಈಗ INS ಅರಿಧಮನ್. ಹಾಗಾಗಿನೇ ನ್ಯಾಷನಲ್ ಪವರ್ನಲ್ಲಿ ಇಂಪಾರ್ಟೆಂಟ್ ರೋಲ್ ಇದೆ ಈ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಗಳಿಗೆ. ನಮ್ಮಲ್ಲಿ 3ಕ್ಕೂ ಇಟ್ಟಿರೋ ಹೆಸರು ನೋಡಿ. ಅರಿಹಂತ್, ಅರಿ ಅಂದರೆ ಶತ್ರು, ಹಂತ್ ಅಂದರೆ ಹಂತಕ, ಶತ್ರು ಹಂತಕ. ಅರಿಘಾತ್ ಸೆಕೆಂಡ್, ಅರಿ ಅಂದರೆ ಅಗೇನ್ ಶತ್ರು, ಘಾತ್ ಅಂದರೆ ಶತ್ರುವಿಗೆ ಆಘಾತ ಮಾಡೋದು. ಈಗ ಅರಿಧಮನ್ ಅಂದರೆ ಅರಿ ಅಂದರೆ ಶತ್ರು, ಅಗೇನ್ ದಮನ್ ಅಂದರೆ ದಮನ ಮಾಡೋದು ಶತ್ರುವನ್ನು.
ಶತ್ರು ಕೇಳಿದ್ರೇನೆ ಮೀನಿಂಗ್ ಗೊತ್ತಾದ್ರೇನೆ ಹೆದರಬೇಕು, ಆ ರೀತಿ ಹೆಸರುಗಳನ್ನ ಈ ಘಾತಕ ಸಬ್ಮರೀನ್ಗಳಿಗೆ ಇಡಲಾಗಿದೆ. ಸ್ನೇಹಿತರೆ, ಭಾರತ ಈ ವಿಚಾರದಲ್ಲಿ ವೇಗವಾಗಿ ಹೆಜ್ಜೆ ಇಡೋದು ತುಂಬಾ ಮುಖ್ಯ. ಅದಕ್ಕೆ ಇನ್ನೊಂದು 3-4 ಇಂಥವೇ ಮಾಡ್ಕೊಳ್ಳೋಕೆ ಭಾರತ ಪ್ಲಾನ್ ಮಾಡಿ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಚೀನಾ ಹಿಂದೂ ಮಹಾಸಾಗರದಲ್ಲಿ ತನ್ನ ನೌಕಾಪಡೆಯನ್ನು ಫಾಸ್ಟ್ ಆಗಿ ವಿಸ್ತರಿಸ್ತಾ ಇದೆ. ಚೀನಾ ಬಳಿ ಆಲ್ರೆಡಿ 60-70 ಸಬ್ಮರೀನ್ಗಳಿದ್ದಾವೆ. ಅದರಲ್ಲಿ 12-13 ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಗಳಿದ್ದಾವೆ. ಅದು ಸಾಲಲ್ಲ ಅಂತ ಶಿಯಾಂಗ್ ಯಾಂಗ್ ಹಾಂಗ್ ನಂತಹ ರಿಸರ್ಚ್ ಹಡಗುಗಳನ್ನು ಕಳಿಸಿ ನಮ್ಮ ಸಮುದ್ರದ ತಳವನ್ನು ಮ್ಯಾಪಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅವರು. ಇನ್ನೊಂದು ಕಡೆ ಪಾಕಿಸ್ತಾನ ಕೂಡ ಚೀನಾ ಜೊತೆ $5 ಬಿಲಿಯನ್ ಡೀಲ್ ಮಾಡ್ಕೊಂಡಿದೆ. ಹ್ಯಾಂಗೋರ್ ಕ್ಲಾಸ್ನ 8 ಹೊಸ ಸಬ್ಮರೀನ್ಗಳನ್ನು ಖರೀದಿ ಮಾಡ್ತಾ ಇದೆ. ಇವರಿಬ್ಬರಿಗೂ ಸರಿಯಾಗಿರೋ ಕೌಂಟರ್ ಕೊಡೋಕೆ ನಮ್ಮ ನೌಕಾಶಕ್ತಿಯನ್ನು ವೇಗವಾಗಿ ಹೆಚ್ಚಿಸ್ಕೊಳ್ಳೇಬೇಕು. ನಾವು ಕೌಂಟರ್ ಕೊಡೋಕಲ್ಲ ಅಂದರೂ ಕೂಡ ಇಷ್ಟು ದೊಡ್ಡ ರಾಷ್ಟ್ರ ತನ್ನ ರಕ್ಷಣೆಯನ್ನು ಮಾಡ್ಕೊಳ್ಳೋಕೆ ಎಲ್ಲ ಕಡೆ ಸಮುದ್ರದಿಂದ ಆವರಿಸ್ಕೊಂಡಿದ್ದೀವಿ ನಾವು ಅಲ್ವಾ, ಆ ಕಡೆ ಈ ಕಡೆ ಕೆಳಗಡೆ ಅಂಥೇಳಿ. ಸೊ ನಮಗೆ ನೌಕಾಪಡೆ ತುಂಬ ಸ್ಟ್ರಾಂಗ್ ಇರೋದು ಅನಿವಾರ್ಯತೆ. ಭಾರತದ ಜಲವ್ಯೂಹ, ನಮ್ಮ ಬಳಿ ಇರೋ ಸಬ್ಮರೀನ್ಗಳೆಷ್ಟು? ಸದ್ಯ ಟೋಟಲ್ 20 ಸಬ್ಮರೀನ್ಗಳಿವೆ. ಪರ್ಟಿಕ್ಯುಲರ್ ಆಗಿ ಯಾವ್ಯಾವುದಿದೆ ಅಂತ ನೋಡಿದ್ರೆ, ಮೊದಲನೇದು ಅಣ್ವಸ್ತ್ರ ಸಾಮರ್ಥ್ಯದ ಜಲಾಂತರ್ಗಾಮಿಗಳು. ನಿಮಗೆ ಆಲ್ರೆಡಿ ಹೇಳಿದ್ವಿ, 3 ಇದ್ದಾವೆ. 2016ರಲ್ಲಿ ಬಂದ INS ಅರಿಹಂತ್, 2024ರಲ್ಲಿ ಬಂದ INS ಅರಿಘಾತ್, ಈಗ ಬಂದಿರೋ ಶಕ್ತಿಶಾಲಿ INS ಅರಿಧಮನ್. ನೆಕ್ಸ್ಟ್, ಸಾಂಪ್ರದಾಯಿಕ ಸಬ್ಮರೀನ್ಗಳು, ಕನ್ವೆನ್ಷನಲ್. ಇವುಗಳನ್ನು ಮೇನ್ ಆಗಿ ನಮ್ಮ ಕರಾವಳಿ ರಕ್ಷಣೆ ಮತ್ತು ಶತ್ರು ಹಡಗುಗಳನ್ನು ಬೇಟೆಯಾಡೋಕೆ ಬಳಸಲಾಗುತ್ತೆ. ಇವು ನಮ್ಮ ಬಳಿ ಒಟ್ಟು 17 ಇದ್ದಾವೆ. ಇದರಲ್ಲಿ ಮುಖ್ಯವಾಗಿ 3 ಕ್ಲಾಸ್ಗಳಿವೆ. ಮೊದಲನೇದು ಕಲ್ವರಿ ಕ್ಲಾಸ್ ಅಥವಾ ಸ್ಕಾರ್ಪಿಯನ್ ಕ್ಲಾಸ್. ಇವು ಅತ್ಯಂತ ನಿಶ್ಶಬ್ದವಾಗಿ ಕಾರ್ಯಾಚರಣೆ ಮಾಡೋ ಸಬ್ಮರೀನ್ಗಳು. ಇದನ್ನು ಫ್ರಾನ್ಸ್ನ ಟೆಕ್ನಾಲಜಿ ಮೇಲೆ ಡೆವಲಪ್ ಮಾಡಲಾಗಿದೆ. ಇದರಲ್ಲಿ ಕಲ್ವರಿ, ಖಂಡೇರಿ, ಕರಾಂಜ್, ವೇಲಾ, ವಾಗಿರ್ ಮತ್ತು ವಾಗಶಿರ್ ಹೀಗೆ ಒಟ್ಟು 6 ಸಬ್ಮರೀನ್ಗಳಿವೆ. ಎರಡನೇದು ಸಿಂಧು ಘೋಷ್ ಕ್ಲಾಸ್. ಇವು ರಷ್ಯಾ ಮೂಲದ್ದು, ಸ್ವಲ್ಪ ಹಳೆದಾದರೂ ಕೂಡ ಇನ್ನೂ ಪವರ್ಫುಲ್. ಸಿಂಧು ಘೋಷ್, ಸಿಂಧು ರಾಜ್, ಸಿಂಧು ರತ್ನ ಸೇರಿ ಒಟ್ಟು 7 ಸಬ್ಮರೀನ್ಸ್ ಇದರಲ್ಲಿದ್ದಾವೆ. ಇದರಲ್ಲಿ INS ಸಿಂಧು ರಕ್ಷಕ್ ಇದೇ ಟೀಮ್ನ ಭಾಗ ಆಗಿತ್ತು. 2013ರಲ್ಲಿ ಮುಂಬೈನ ಕರಾವಳಿ ತೀರದಲ್ಲಿ ಬೆಂಕಿ ಬಿದ್ದು ನಮ್ಮ ನೌಕಾಪಡೆಯ 18 ಸೇಲರ್ ಸಮೇತ ಅದು ಹೊತ್ತಿ ಉರಿದು ಹೋಯ್ತಲ್ಲ, ಅದು ಕೂಡ ಆ ದುರಂತ ಭಾರತೀಯರು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದು ಕೂಡ ಇದರ ಟೀಮ್ನ ಭಾಗ ಆಗಿತ್ತು. ನೆಕ್ಸ್ಟ್, 3ನೇದು ಶಿಶುಮಾರ್ ಕ್ಲಾಸ್. ಇದು ಜರ್ಮನ್ ಟೆಕ್ನಾಲಜಿಯಿಂದ ಮಾಡಿರೋದು. ಶಿಶುಮಾರ್, ಶಂಕುಶ್ ಸೇರಿ ಒಟ್ಟು 4 ಸಬ್ಮರೀನ್ಗಳು ಈ ಸೀರೀಸ್ನಲ್ಲಿವೆ. ಫ್ಯೂಚರ್ನ ಭದ್ರತೆಗಾಗಿ ಭಾರತ ಈಗ ಪ್ರಾಜೆಕ್ಟ್ 75I ಕೈಗೆತ್ತಿಕೊಂಡಿದೆ. ಈ ಪ್ರಾಜೆಕ್ಟ್ನಲ್ಲಿ ಹೊಸದಾಗಿ 6 ನ್ಯೂಕ್ಲಿಯರ್ ಸಬ್ಮರೀನ್ ರೆಡಿ ಮಾಡೋಕ್ಕೂ ಕೂಡ ಭಾರತ ಕೆಲಸ ಮಾಡ್ತಾ ಇದೆ. ಸೊ ಸ್ನೇಹಿತರೆ, ಫೈನಲಿ INS ಅರಿಧಮನ್ ಹಾಗೂ ಇಡೀ ಭಾರತದ ನೌಕಾ ಸಾಮರ್ಥ್ಯ ಮತ್ತು ಸಬ್ಮರೀನ್ ಪ್ಲಾನ್ಗಳ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ಕ್ಲಾಸಿಫೈಡ್ ಇನ್ಫಾರ್ಮೇಷನ್ ಅಲ್ಲ, ನೇವಿನೇ ಅಫಿಷಿಯಲ್ ಆಗಿ ಕೊಟ್ಟಿರೋ ಮಾಹಿತಿ, ಭಾರತ ಸರ್ಕಾರವೇ ಅಧಿಕೃತವಾಗಿ ಪಬ್ಲಿಕ್ ಡೊಮೇನ್ನಲ್ಲಿ ಇಟ್ಟಿರೋ ಮಾಹಿತಿ. ನಿಮಗೇನಿಸ್ತು ಈ ಅರಿಧಮನ್ನ ತಾಕತ್ ನೋಡಿದ್ಮೇಲೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಗಳಿಗಾಗಿ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.